ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಅಲಂಕಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಏನು ಅಲಂಕಾರ, ಈಗ ಆಲ್ರೆಡಿ ನಾನು ಈಗ ಒಂದು ಕ್ಲಾಸ್ ಮಾಡ್ಬಿಟ್ಟಿದ್ದೀನಿ. ಮತ್ತೆ ಅಲಂಕಾರನ, ಎಸ್, ಅದು ನಾನು ಉಪಮಾಲಂಕಾರದ ಬಗ್ಗೆ ಹೇಳಿದ್ದೆ. ಈಗ ನಾನು ಹೇಳ್ತಾ ಇರೋದು ಆ ಕ್ಲಾಸ್ನ ನಂತರದಲ್ಲಿ ಇನ್ನಿತರ ಅಲಂಕಾರಗಳು ಬರುತ್ತೆ. ರೂಪಕ ಅಲಂಕಾರ ಇರ್ಬೋದು, ದೃಷ್ಟಾಂತ ಅಲಂಕಾರ ಇರ್ಬೋದು, ಉತ್ಪ್ರೇಕ್ಷ ಅಲಂಕಾರ ಇರ್ಬೋದು. ಸೊ ಈ ಎಲ್ಲ ಅಲಂಕಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಜಾಸ್ತಿ ನಾವು ಡಿಲೇನ ಮಾಡದೆ ನಾವು ವಿಡಿಯೋದ ಕಡೆಗೆ ಹೋಗೋಣ. ಸರಿ, ಈಗ ರೂಪಕ ಅಲಂಕಾರ ಅಂತ ಹೇಳ್ಕೊಂಡು, ಏನಿದು ರೂಪಕ ಅಲಂಕಾರ ಅಂತ ಹೇಳಿದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ ಉಪಮೇಯ ಮತ್ತೆ ಉಪಮಾನ. ಓಕೆ, ನೆನ್ಪಿಟ್ಕೊಳ್ಳಿ, ಉಪಮೇಯ ಮತ್ತು ಉಪಮಾನಕ್ಕೆ ನಾವಿಲ್ಲಿ ಹೋಲಿಕೆ ಮಾಡಲ್ಲ. ಉಪಮಾಲಂಕಾರದ ತರನೇ ನಾವಿಲ್ಲಿ ಹೋಲಿಕೆಯನ್ನ ಮಾಡಲ್ಲ. ಒಂದು ವಸ್ತುವಿನೊಂದಿಗೆ ಇನ್ನೊಂದು ವಸ್ತುವನ್ನ ಹೋಲಿಕೆ ಮಾಡಲ್ಲ. ಹಾಗಾದ್ರೆ ಏನು, ಹಾಗಾದ್ರೆ ಹೋಲಿಕೆ ಮಾಡದೆ ಇದ್ಮೇಲೆ ಮತ್ತೆ ಏನ್ ಅಲಂಕಾರನಪ್ಪ ಇದು ಅಂತ ಹೇಳಿದ್ರೆ, ಇಲ್ಲಿ ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ, ಅವೆರಡರ ಮಧ್ಯೆ ಯಾವ ರೀತಿ ಭೇದ ಇಲ್ಲ ಅಂತ ಹೇಳುವಂತದ್ದೇ ಈ ರೂಪಕ ಅಲಂಕಾರ ಆಗಿದೆ. ಸೊ ನಾವು ಆಲ್ರೆಡಿ ಉಪಮೇಯ ಅಂದ್ರೇನು, ಉಪಮಾನ ಅಂದ್ರೇನು ಅಂತ ನಾನು ಹೇಳಲ್ಲ. ನಿಮಗೆ ಅದ್ರ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನಾನು ಡೀಟೇಲ್ ಆಗಿ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸಿದೀನಿ ಉಪಮಾಲಂಕಾರದಲ್ಲಿ. ಸೊ ಪ್ಲೀಸ್ ನೀವು ಕ್ವಿಕ್ ಆಗಿ ಬೇಕಿದ್ರೆ ನೀವು ಅದನ್ನ ಈ ವಿಡಿಯೋದ ನಂತರದಲ್ಲಿ ನೋಡ್ಕೊಂಡ್ ಬನ್ನಿ. ಸೊ ನಿಮಗೆ ಕರೆಕ್ಟ್ ಆಗಿ ಆ ಉಪಮೇಯ ಉಪಮಾನಗಳು ಗೊತ್ತಾಗತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಕೊಡ್ತೀನಿ. ನಾನು ತುಂಬಾ ಸಿಂಪಲ್ ಆಗಿರೋ ಒಂದು ಉದಾಹರಣೆ ಕೊಡ್ತೀನಿ. ಸೀತೆಯ ಮುಖ ಕಮಲ ಅರಳಿತು. ಯಾಕಂದ್ರೆ ಪ್ರೀವಿಯಸ್ ಉಪಮಾಲಂಕಾರದಲ್ಲಿ ನಾನೊಂದು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಏನು, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಹೇಳ್ಕೊಂಡು ನಾನು ಉದಾಹರಣೆಯನ್ನ ಕೊಟ್ಟಿದ್ದೆ. ಸೊ ಇಲ್ಲಿ ನಾನು ಏನು ಉದಾಹರಣೆಯನ್ನ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಸೀತೆಯ ಮುಖ ಕಮಲ ಅರಳಿತು. ಏನಿದು ಸೀತೆಯ ಮುಖ ಕಮಲ ಅರಳಿತು ಅಂದ್ರೆ, ಸೀತೆಯ ಮುಖನೂ ಅರಳಿದೆ, ಕಮಲನೂ ಅರಳಿದೆ. ಇಲ್ಲಿ ಸೀತೆಯ ಮುಖಕ್ಕೂ ಕಮಲಕ್ಕೂ ಸೀತೆಯ ಮುಖ ಅರಳದಿಕ್ಕೂ ಕಮಲ ಅರಳದಿಕ್ಕೂ ಯಾವುದೇ ರೀತಿ ಭೇದ ಅನ್ನೋದು ಇಲ್ಲ ಅಂತ ಹೇಳುವಂತದ್ದೇ ಏನಾಗಿದೆ ಅಂತ ಹೇಳಿದ್ರೆ ರೂಪಕಾಲಂಕಾರ ಆಗಿದೆ. ಸೊ ಸಾಮಾನ್ಯವಾಗಿ ಈಗ ಶಿವಾಜಿ ಸಿಂಹದಂತೆ ಹೋರಾಡಿದನು ಅಂತ ಹೇಳದಿಕ್ಕೂನು, ಶಿವಾಜಿಯೇ ಸಿಂಹ ಅಂತ ಹೇಳದಿಕ್ಕೂನು ಎಷ್ಟು ವ್ಯತ್ಯಾಸ ಇದೆ ಅಲ್ವಾ? ಅಂದ್ರೆ ಆ ಎಲ್ಲಾ ಕ್ವಾಲಿಟಿ ಇರ್ಬೋದು, ಆ ಎಲ್ಲಾ ಅಂಶಗಳು ಸಹ ಅವನಲ್ಲಿಯೇ ಇದೆ ಅಂತ ಹೇಳ್ಬಿಟ್ಟು, ಅಂದ್ರೆ ಅಲ್ಲಿ ಆ ಅಂಶಕ್ಕೂ ಈ ಅಂಶಕ್ಕೂ ಯಾವುದೇ ಭೇದ ಇಲ್ಲ ಅಂತ ಹೇಳಿ, ಅಭೇದ, ಅಲ್ಲಿ ಏನೇ ವ್ಯತ್ಯಾಸ ಇಲ್ಲ ಅಂತ ಹೇಳೋದೇ ರೂಪಕಾಲಂಕಾರ ಆಗಿದೆ. ಕರೆಕ್ಟ್ ಆಗಿ ಇದೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ತುಂಬಾನೇ ಇದು ಸಾಮಾನ್ಯವಾಗಿ ರಿಪೀಟೆಡ್ ಆಗಿರುವಂತದ್ದು, ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಒಂದು ಉದಾಹರಣೆ ಇದು. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಅಂತ ಹೇಳ್ಕೊಂಡು, ಇದ್ರಲ್ಲಿ ನೋಡಿ, ಇದು ಏನು, ಇದು ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತದ್ದು. ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವಂತದ್ದು ಸಾಲು. ಓಕೆನಾ? ಸೊ ಇಲ್ಲಿ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ. ಪುರದ ಪುಣ್ಯ ಅಂತ ಹೇಳಿದ್ರೆ ಇಲ್ಲಿ ಹರಿಶ್ಚಂದ್ರನ ರೂಪದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪುಣ್ಯನೇ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಹರಿಶ್ಚಂದ್ರನೇ ಒಂದು ಪುಣ್ಯ. ಓಕೆ, ಹರಿಶ್ಚಂದ್ರನೇ ಒಂದು ಪುಣ್ಯ. ಸೊ ಆ ಊರಿನ ಪುಣ್ಯ ಹರಿಶ್ಚಂದ್ರನೇ ಅಂತ ಹೇಳಿದ್ರೆ ಅಲ್ಲಿ ವ್ಯತ್ಯಾಸ ಅನ್ನೋದು ಇಲ್ಲ. ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ಇಲ್ಲಿ ಉಪಮೇಯ ಅಂತ ಹೇಳಿದ್ರೆ ಹರಿಶ್ಚಂದ್ರ ಆಗ್ತಾರೆ. ಉಪಮೇಯ ಅಂತ ಹೇಳಿದ್ರೆ ಹರಿಶ್ಚಂದ್ರ. ಇದು ಹರಿಶ್ಚಂದ್ರನ ಬಗ್ಗೆ ಹೇಳ್ತಾ ಇರೋದ್ರಿಂದ ಉಪಮೇಯ ಅಂದ್ರೆ ಹರಿಶ್ಚಂದ್ರ ಆಗ್ತಾರೆ. ಸೊ ಉಪಮಾನ ಅಂತ ಹೇಳಿದ್ರೆ ಪುರದ ಪುಣ್ಯ ಆಗತ್ತೆ. ಓಕೆನಾ? ಉಪಮಾನ ಅಂದ್ರೆ ಪುರದ ಪುಣ್ಯ. ಈಗ ನಾವು ಹೋಲಿಕೆಯನ್ನು ಯಾವ್ದಕ್ಕೆ ನೀಡ್ತಾ ಇದೀವಿ? ಹರಿಶ್ಚಂದ್ರನನ್ನ ಪುರದ ಪುಣ್ಯಕ್ಕೆ ನಾವು ಒಂದು ಉದಾಹರಣೆಯನ್ನ ನೀಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಉಪಮೇಯ ಹರಿಶ್ಚಂದ್ರ, ಉಪಮಾನ ಇಲ್ಲಿ ಪುರದ ಪುಣ್ಯ. ಸೊ ಇಲ್ಲಿ ಉಪಮೇಯವಾದ ಹರಿಶ್ಚಂದ್ರ ಹಾಗೂ ಉಪಮಾನವಾದಂತಹ ಪುರದ ಪುಣ್ಯ ಎರಡೂ ಒಂದೇ, ಅವೆರಡರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಅಂತ ಹೇಳುವಂತದ್ದೇ ಈ ರೂಪಕಾಲಂಕಾರ ಆಗಿದೆ. ಅಂದ್ರೆ ಇಲ್ಲಿ ಹರಿಶ್ಚಂದ್ರ ಮತ್ತೆ ಪುರದ ಪುಣ್ಯ ಇದೆರಡೂ ಬೇರೆ ಬೇರೆ ಅಲ್ಲ, ಇದೆರಡೂ ಒಂದೇ ಅಂತ ಹೇಳ್ಬಿಟ್ಟು ವರ್ಣಿಸೋದಕ್ಕೋಸ್ಕರ ಈ ಒಂದು ಉಪಮಾಲಂಕಾರವನ್ನ ನಾವು ಹೇಳ್ತೀವಿ. ಸೊ ಇನ್ನೊಂದು ಉದಾಹರಣೆಯನ್ನ ಕೊಡ್ತೀನಿ. ಉದಾಹರಣೆ ಥ್ರೂ ಹೇಳಿದಾಗ ನಿಮಗೆ ತುಂಬಾ ಈಸಿ ಆಗತ್ತೆ. ಇನ್ನೊಂದು, ಶಾಲೆಗೆ ಈ ವಿದ್ಯಾರ್ಥಿ ರತ್ನ. ಶಾಲೆಗೆ ಈ ವಿದ್ಯಾರ್ಥಿ ಒಂದು ರತ್ನ ಅಂತ ಹೇಳ್ಕೊಂಡು, ಸೊ ಇಲ್ಲಿ ಉಪಮೇಯ ಯಾವುದು? ಶಾಲೆಯ ವಿದ್ಯಾರ್ಥಿ. ಉಪಮೇಯ ಯಾವುದು? ವಿದ್ಯಾರ್ಥಿ, ಅಥವಾ ಆ ಶಾಲೆಯ ಒಂದು ವಿದ್ಯಾರ್ಥಿ ಉಪಮೇಯ. ಸೊ ಆ ಶಾಲೆಯ ವಿದ್ಯಾರ್ಥಿಗೆ ನಾವು ರತ್ನಕ್ಕೆ ನಾವು ಉಪಮಾನ ಅಂದ್ರೆ ರತ್ನವನ್ನ ಇಟ್ಕೊಂಡ್ಬಿಟ್ಟು ಆ ರತ್ನ ಉಪಮಾನ ಆಗತ್ತೆ. ಹೋಲಿಕೆ ಅಥವಾ ವರ್ಣಿಸ್ತಾ ಇದೀವಿ. ಆ ರತ್ನವನ್ನ ಇಟ್ಕೊಂಡು ಆ ಶಾಲೆಯ ವಿದ್ಯಾರ್ಥಿಯನ್ನ ವರ್ಣಿಸ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ಶಾಲೆಗೆ ಈ ವಿದ್ಯಾರ್ಥಿಯೇ ರತ್ನ. ಓಕೆನಾ? ಅಂದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಸಮನ್ವಯ
ಅಂತ ಹೇಳಿ ಬಂದಾಗ ನಾವು ಸಮನ್ವಯ ಅಂತ ಹೇಳಿದ್ರೆ ನಾವು ಒಂದು ಕನ್ಕ್ಲೂಷನ್ ಅನ್ನ ಕೊಡುತ್ತೀವಲ್ವಾ. ಸೊ ಆ ಸಮಯದಲ್ಲಿ ಏನು ಅಂತ ಹೇಳಿದ್ರೆ ಉಪಮೇಯವಾದಂತ ಶಾಲೆಯ ವಿದ್ಯಾರ್ಥಿಯನ್ನು ಉಪಮಾನವಾದ ರತ್ನಕ್ಕೆ ನಾವು ಅಭೇದ ಅಂತ ಹೇಳ್ಕೊಂಡು ಅಂದ್ರೆ ಅಲ್ಲಿ ಯಾವುದೇ ರೀತಿ ಭೇದ ಇಲ್ಲ. ಆ ಒಂದು ಅಷ್ಟು ಪ್ರೀಶಿಯಸ್ ಅಂದ್ರೆ ಅಮೂಲ್ಯ ರತ್ನ, ಅಮೂಲ್ಯವಾದ ವಿದ್ಯಾರ್ಥಿ, ಇಲ್ಲಿ ಯಾವುದೇ ರೀತಿ ಇದೆರಡಕ್ಕೂ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದೇ ಇಲ್ಲಿ ರೂಪಕಾಲಂಕಾರ ಆಗತ್ತೆ. ಸೊ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡಿ, ಉಪಮಾಲಂಕಾರ ಬಂದ್ರೆ ಅಂತೆ ಅಂತ ಹೇಳ್ಕೊಂಡು ನಾವು ಹಾಗೆ ಅಂತೆ ಈ ರೀತಿಯಾಗಿ ನಾವು ಏನು ಹೋಲಿಕೆಯನ್ನ ಮಾಡ್ತೀವಿ, ಒಂದು ವಸ್ತು ಜೊತೆಗೆ ಇನ್ನೊಂದು ವಸ್ತುವನ್ನ ಹೋಲಿಕೆ ಮಾಡ್ತೀವಿ, ಅದು ಉಪಮಾಲಂಕಾರ ಆಯ್ತು. ಓಕೆನಾ. ಈಗ ರೂಪಕಾಲಂಕಾರದಲ್ಲಿ ಏನಿರತ್ತೆ ಅಂತ ಹೇಳಿದ್ರೆ ಯಾವುದೇ ರೀತಿಯ ಹೋಲಿಕೆ ಅನ್ನೋದು ಇಲ್ಲ. ಅಲ್ಲಿ ಹೋಲಿಕೆಯನ್ನ ಮಾಡಲ್ಲ. ಆ ವಸ್ತುನೇ ಈ ವಸ್ತುವಿಗೂ ಆ ವಸ್ತುವಿಗೆ ಯಾವುದೇ ರೀತಿ ಭೇದ ಇಲ್ಲ ಅಂತ ಹೇಳುವಂಥದ್ದೇ ರೂಪಕಾಲಂಕಾರ. ಸರಿ, ಓಕೆನಾ. ಇಲ್ಲಿ ಇನ್ನೊಂದು ಏನು, ಮನೆಯೇ ಧರ್ಮಶಾಲೆ ಅಂತ ಹೇಳ್ಕೊಂಡು ಬರುತ್ತೆ. ಮನೆಯೇ ಧರ್ಮಶಾಲೆ. ಸೊ ನಾನು ಇದನ್ನ ಯಾವ ರೀತಿ ಒಂದು ಅಲಂಕಾರವನ್ನ ಬರಿಬೇಕು ಅಂತ ಹೇಳ್ಕೊಂಡು ಹೇಳ್ತೀನಿ. ಇಲ್ಲಿ ನೋಡಿ, ಉಪಮೇಯ ಅಂತ ಹೇಳಿದ್ರೆ ಏನ್ ಬರುತ್ತೆ, ಉಪಮೇಯ ಅಂತ ಹೇಳಿದ್ರೆ ಮನೆ ಆಗತ್ತೆ, ಉಪಮಾನ ಅಂತ ಹೇಳಿದ್ರೆ ಧರ್ಮಶಾಲೆ. ಈ ಮನೆಯನ್ನ ನಾವು ಧರ್ಮಶಾಲೆಗೆ ನಾವು ವರ್ಣಿಸ್ತಾ ಇದ್ದೀವಿ. ಸೊ ಈ ಮನೆ ಎಷ್ಟು ಧರ್ಮಶಾಲೆ ಅಂದ್ರೆ ಆ ಮನೆಯಲ್ಲಿ ಅಷ್ಟು ರೀತಿಯಾದಂತ ಸಕಾರಾತ್ಮಕತೆ ಅನ್ನೋದು ತುಂಬಿದೆ. ಧರ್ಮ, ನೀತಿ ಇವುಗಳಿಗೆ ಜಾಸ್ತಿ ನಾವು ಏನು ಮನ್ನಣೆಯನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಯಾರು ಬಂದ್ರು ಅವರಿಗೆ ಅತಿಥಿ ಸತ್ಕಾರವನ್ನ ನಾವು ಆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳುವಂತದ್ದನ್ನ, ಅಂದ್ರೆ ಧರ್ಮಶಾಲೆಯಲ್ಲಿ ಯಾವೆಲ್ಲಾ ಗುಣಗಳಿದೆಯೋ ಆ ಮನೆಯಲ್ಲೂ ಅದೇ ಗುಣ ಇದೆ. ಅದಕ್ಕೋಸ್ಕರ ಉಪಮೇಯವಾದ ಮನೆಯನ್ನು ನೋಡ್ಕೊಳ್ಳಿ, ಉಪಮೇಯವಾದ ಮನೆಯನ್ನು ಉಪಮಾನವಾದ ಧರ್ಮಶಾಲೆಗೆ ಅಭೇದ ಮಾಡಲಾಗಿದೆ. ಓಕೆನಾ, ಕ್ಲಿಯರ್ ಆಯ್ತಾ. ಸೊ ಇದು ಯಾಕೆ ಅಂತ ಹೇಳಿದ್ರೆ ಒಂದು ಜಾಸ್ತಿ ಉದಾಹರಣೆಗಳ ಥ್ರೂ ನಾನು ಕೊಟ್ಟಿರೋದ್ರಿಂದ ನಿಮಗೆ ಅದು ಕರೆಕ್ಟ್ ಆಗಿ ನಿಮ್ಮ ಒಂದು ಮನಸ್ಸಿನಲ್ಲಿ ರೂಪಕಲಂಕಾರ ಇರ್ಬೋದು, ಉಪಮಾಲಂಕಾರ ಇರ್ಬೋದು, ಈ ಅಲಂಕಾರಗಳು ನೆನಪಲ್ಲಿ ಉಳಿತೆ. ನೀವು ಯಾವುದೇ ಕ್ವೆಶ್ಚನ್ ಇದರಲ್ಲಿ ಬಂದ್ರು ಸಹ ನೀವು ಆನ್ಸರ್ ಮಾಡ್ತೀರಾ, ಖಂಡಿತ ಮಾಡ್ತೀರಾ. ನೋಡಿ ನೆಕ್ಸ್ಟ್ ದೃಷ್ಟಾಂತ ಅಲಂಕಾರ. ನೆಕ್ಸ್ಟ್ ಬಂದ್ರೆ ದೃಷ್ಟಾಂತ ಅಲಂಕಾರ ಬರುತ್ತೆ. ಸೊ ದೃಷ್ಟಾಂತ ಅಲಂಕಾರ ಅಂತ ಹೇಳಿದ್ರೆ ಏನು, ಎರಡು ಬೇರೆ ಬೇರೆ ವಾಕ್ಯಗಳು. ಓಕೆನಾ, ಎರಡು ಬೇರೆ ಬೇರೆ ವಾಕ್ಯಗಳು ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಅಂದ್ರೆ ಅವುಗಳ ಅರ್ಥದಿಂದ ಆ ಎರಡು ವಾಕ್ಯ ಇರತ್ತೆ. ಸೊ ಈ ಎರಡೂ ವಾಕ್ಯದಲ್ಲಿ ಆ ಎರಡು ವಾಕ್ಯ ಅರ್ಥ ಸಾದೃಶ್ಯ, ಆ ಅರ್ಥಕ್ಕೆ ಅನುಸಾರವಾಗ್ಬಿಟ್ಟು ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಅಂದ್ರೆ ಒಂದು ಮಿರರ್ ಟೈಪ್ ಅಲ್ಲಿ, ಅಂದ್ರೆ ಆ ಮೇಲಿನ ವಾಕ್ಯಕ್ಕೆ ಕೆಳಗಿನ ವಾಕ್ಯ ಸರಿ ಸಮಾನ. ಅಂದ್ರೆ ಸರಿ ಸಮಾನ ಅನ್ನೋದಕ್ಕಿಂತ ಆ ವಾಕ್ಯಕ್ಕೂ ಈ ವಾಕ್ಯದಲ್ಲೂ ಇರುವಂತಹ ಅರ್ಥದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಬಿಂಬ ಪ್ರತಿಬಿಂಬದಂತೆ ಏನು ಈ ಒಂದು ತೋರುತ್ತದೆ, ಭಾವದಂತೆ ತೋರುತ್ತದೆ. ಸೊ ಇದನ್ನೇ ನಾವು ದೃಷ್ಟಾಂತ ಅಲಂಕಾರ ಅಂತ ಹೇಳ್ಕೊಂಡು ಹೇಳ್ತೀವಿ. ದೃಷ್ಟಾಂತ ಉದಾಹರಣೆ ಅಂದ್ರೆ ಆ ವಾಕ್ಯ, ಎರಡು ವಾಕ್ಯ ಇದೆ, ಆ ವಾಕ್ಯ ಬಿಂಬ ಪ್ರತಿಬಿಂಬದಂತೆ ಏನು ಭಾವವನ್ನ ತೋರಿಸುತ್ತೆ, ಬಿಂಬ ಪ್ರತಿಬಿಂಬದ ಭಾವವನ್ನ ತೋರಿಸುತ್ತೆ. ಅಂದ್ರೆ ಇಲ್ಲಿ ಆ ವಸ್ತುವಿಗೂ ಈ ವಸ್ತುವಿಗೂ ಒಂದ್ ರೀತಿ ಮಿರರ್ ಟೈಪ್ ಅಲ್ಲಿ ಆ ಒಂದು ವಾಕ್ಯವನ್ನ ಆ ವಾಕ್ಯದ ಅರ್ಥನೇ ಈ ಕೆಳಗಿನ ವಾಕ್ಯಕ್ಕೂ ಅರ್ಥ ಆಗಿರತ್ತೆ ಅನ್ನುವಂಥದ್ದೇ ಆಗಿರತ್ತೆ. ಓಕೆ, ನೋಡೋಣ ಒಂದು ಎಕ್ಸಾಂಪಲ್ ಥ್ರೂ ನಾವು ಹೋಗೋಣ. ಸೊ ಎಕ್ಸಾಂಪಲ್ ಥ್ರೂ ಹೋದಾಗ ನಮಗೆ ಅದು ಈಸಿಯಾಗಿ ಅರ್ಥ ಆಗತ್ತೆ. ಸೊ ನೋಡಿ, ಇಲ್ಲಿ ಒಂದು ಮಾತು ಬಲ್ಲವನಿಗೆ ಜಗಳವಿಲ್ಲ, ಒಂದು ಸೆಂಟೆನ್ಸ್. ಊಟ ಬಲ್ಲವನಿಗೆ ರೋಗವಿಲ್ಲ. ಸೊ ಇದೊಂದು ಗಾದೆ ಮಾತು ಹೌದು, ಆದ್ರೆ ಈ ಗಾದೆ ಮಾತು ಎರಡರಲ್ಲೂ ಒಂದೇ ಅರ್ಥವನ್ನ ಕೊಟ್ಟಿದೆ. ಸೊ ಇಲ್ಲಿ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ರೆ ಯಾರು ಊಟವನ್ನ ಅಂದ್ರೆ ಊಟ ಮಾಡೋನಿಗಂತಲ್ಲ, ಸರಿಯಾದ ರೀತಿಯಲ್ಲಿ ಯಾರು ಆಹಾರವನ್ನ ಸೇವಿಸ್ತಾರೋ ಸೊ ಅಂತವನಿಗೆ ರೋಗ ಅನ್ನೋದು ಬರೋದಿಲ್ಲ. ಅದೇ ರೀತಿಯಲ್ಲಿ ಮಾತನ್ನ ಯಾವ ಸಮಯದಲ್ಲಿ ಆಡ್ಬೇಕು, ಯಾವ ಸಮಯದಲ್ಲಿ ಮೌನವಾಗಿ ಇರ್ಬೇಕು, ಹೇಗೆ ಮಾತನ್ನ ಇನ್ನೊಬ್ಬರಿಗೆ ನಮ್ಮ ಮಾತನ್ನ ತಲುಪಿಸಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರುವಂತದ್ದವರಿಗೆ ಯಾವುದೇ ರೀತಿ ಜಗಳವನ್ನ ಆಡಲ್ಲ ಎನ್ನುವಂಥದ್ದು ಅದರ ಅರ್ಥ. ಓಕೆನಾ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎರಡರಲ್ಲಿ ಈ ಎರಡೂ ಏನು ಅಂತ ಹೇಳಿದ್ರೆ ಮಾತಿನ ಒಂದು ಮಹತ್ವವನ್ನ ಮತ್ತೆ ಊಟದ ಮಹತ್ವ, ಅಂದ್ರೆ ಎರಡೂ ಒಂದೇ ರೀತಿ
ಅಂತ ಹೇಳ್ಬಿಟ್ಟು ಅಲ್ಲಿ ಭೇದ ಅಲ್ಲಿ ಏನು ಬಿಂಬ ಪ್ರತಿಬಿಂಬದಂತೆ ಆ ಎರಡೂ ಸಾಲುಗಳು ನಮಗೆ ತಿಳಿಸ್ತಾ ಇದೆ. ಸೊ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಾತಿನ ಮಹತ್ವ ತಿಳಿದವನಿಗೆ ಜಗಳ ಮಾಡಬೇಕಾದಂತಹ ಪ್ರಮೇಯ ಇರೋದಿಲ್ಲ. ಮಾತಿನ ಮಹತ್ವ ಗೊತ್ತಿರೋನಿಗೆ ಜಗಳ ಮಾಡ್ಬೇಕಂತ ಇರೋದಿಲ್ಲ. ಅದೇ ಊಟದ ಒಂದು ಅರ್ಥವನ್ನ ತಿಳಿದೆ ಅಂದ್ರೆ ಯಾವ ರೀತಿಯಲ್ಲಿ ಆಹಾರವನ್ನ ತೆಗೆದುಕೊಳ್ಳಬೇಕು ಎನ್ನುವಂತ ಅರ್ಥವನ್ನ ತಿಳಿದಂತವನಿಗೆ ಅಂದ್ರೆ ರೋಗದ ಒಂದು ಭಯ ಇಲ್ಲ ಅನ್ನುವಂತ ಹೇಳಿಕೆಯಿಂದ ತಿಳಿದು ಬರುತ್ತದೆ. ಓಕೆನಾ, ಇಲ್ಲಿ ಆಯ್ತಾ ಒಂದು. ಸೊ ಇನ್ನೊಂದು ಉದಾಹರಣೆನ ಕೊಡಿ, ಯಾಕಂದ್ರೆ ನಮಗೆ ಎರಡು ಬೇರೆ ಬೇರೆ ರೀತಿಯಾದ ಉದಾಹರಣೆಯನ್ನ ಕೊಟ್ಟಾಗ ನಮಗೆ ಈಸಿಯಲ್ಲಿ ಅದು ಅರ್ಥ ಆಗತ್ತೆ, ಹೌದಲ್ವಾ? ಸೊ ನೋಡೋಣ. ಅದರಲ್ಲಿ ಫಸ್ಟ್ ನೋಡಿ, ದುರ್ಜನರು ನಿಂದಿಸುವರೆಂಬ ಭಯದಿಂದ, ಓಕೆ, ದುರ್ಜನರು ನಿಂದಿಸುವರೆಂಬ ಭಯದಿಂದ ಸತ್ಕವಿಯಾದವನು ತನ್ನ ಕೃತಿಯನ್ನ ರಚಿಸದಿರುವವನೇ. ಸೊ ಇದು ಒಂದು ಸೆಂಟೆನ್ಸ್, ಓಕೆನಾ? ಅದಕ್ಕೆ ಇನ್ನೊಂದು ಸೆಂಟೆನ್ಸ್ ಬರುತ್ತೆ, ಓಕೆನಾ? ಓಕೆ, ನೀವೀಗ ನೋಡಿದ್ರಿ ಒಂದ್ ಸೆಂಟೆನ್ಸ್ ನೋಡಿದ್ರಿ, ಅದು ಒಂದು ವಾಕ್ಯ. ಸೊ ಅದೇ ತರ ಇನ್ನೊಂದು ವಾಕ್ಯ, ಇದು ಬಿಂಬ ಪ್ರತಿಬಿಂಬದಂತೆ ವರ್ತಿಸುತ್ತೆ, ಆ ಸಾಲು ತೋರ್ಸತ್ತಲ್ವಾ? ಸೊ ಅದಕ್ಕೋಸ್ಕರ ಕತ್ತಲೆಯ ಭಯದಿಂದ ಸೂರ್ಯ ತನ್ನ ಕಿರಣವನ್ನ ಪಸರಿಸದಿರುವವನೇ ಅಂತ ಹೇಳ್ಕೊಂಡು ಪಸರಿಸದಿರುವನೇ ಅಂತ ಹೇಳುವಂತದ್ದು. ಅಂದ್ರೆ ಇಲ್ಲಿ ದುರ್ಜನರು ಅಂದ್ರೆ ನೀವ್ ಏನೇ ಒಂದು ಕೆಲಸ ಮಾಡಿ, ಏನೇ ಮಾಡಿ, ನಿಮಗೆ ನೆಗೆಟಿವ್ ಅಥವಾ ಅಂದ್ರೆ ನಕಾರಾತ್ಮಕ ಅಥವಾ ನೀ ಮಾಡ್ಬೇಡ, ಹಾಗ್ ಮಾಡ್ಬೇಡ, ನೀ ಹಂಗ್ ಮಾಡಿದ್ರೆ ಹಂಗಾಗತ್ತೆ, ಹಿಂಗ್ ಮಾಡಿದ್ರೆ ಈ ರೀತಿ ಆಗತ್ತೆ, ಈ ರೀತಿ ಹೇಳುವವರು ಇರ್ತಾರೆ. ನಾವ್ ಏನೇ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಹೋದಾಗನು ಸಹ ಅದನ್ನ ನಿಂದಿಸುವವರು ಇರಬಹುದು, ಅಥವಾ ಅದಕ್ಕೆ ಕೆಡುಕನ್ನ ಉಂಟು ಮಾಡುವಂತರು ಇರ್ಬೋದು. ಕಾಲೆಳೆಯೋದು ಅಂತಾರಲ್ವಾ, ಕ್ರಾಬ್ ಮೆಂಟಾಲಿಟಿ ಪೀಪಲ್ ಅಂತ ಹೇಳ್ತೀವಿ. ಅಂದ್ರೆ ಏಡಿಯ ತರ ಅಂದ್ರೆ ಎಳೆಯುವಂತ ಒಂದು ಬುದ್ಧಿ ಇರುವಂತವ್ರು ಇದ್ದೇ ಇರ್ತಾರೆ. ಸೊ ಆದ್ರೆ ದುರ್ಜನರು ನಿಂದಿಸ್ತಾರಂತ ಹೆದರ್ಕೊಂಡ್ ಬಿಟ್ರೆ, ಓಕೆನಾ, ದುರ್ಜನರು ನಿಂದಿಸ್ತಾರೆ, ನಾನ್ ಮಾಡಿದ್ದಕ್ಕೆ ಏನೋ ಟೀಕೆಗಳು ಬರ್ತದೆ ಅಂತ ಹೇಳ್ಕೊಂಡು ನಾವೇನಾದ್ರೂ ಅನ್ಕೊಂಡ್ರೆ, ಆ ರೀತಿ ಅನ್ಕೊಂಡ್ರೆ ಒಳ್ಳೆಯ ಕವಿಗಳು ಅಥವಾ ಯಾವುದೇ ಒಳ್ಳೆಯ ಕವಿಗಳು ಈ ಕವನವನ್ನ ಅಥವಾ ಪದ್ಯವನ್ನ ಕೃತಿಯನ್ನ ರಚಿಸುತ್ತಿದ್ರಾ ಅಂತ ಹೇಳ್ಬಿಟ್ಟು ಕೇಳುವಂಥದ್ದು. ಸೊ ಅದಕ್ಕೆ ಪ್ರತಿಬಿಂಬದಂತೆ, ಸೊ ಆ ಒಂದು ವಾಕ್ಯಕ್ಕೆ ಪ್ರತಿಬಿಂಬದಂತೆ ಅಥವಾ ಆ ವಾಕ್ಯಕ್ಕೆ ಹೇಳುವಂತ ಸಮಯದಲ್ಲಿ ನಾವು ಆ ವಾಕ್ಯಕ್ಕೆ ಒಂದು ಉದಾಹರಣೆಯನ್ನ ಕೊಡುವಂತ ಸಾದೃಶ್ಯವನ್ನ ಕೊಡುವಂತದ್ದಕ್ಕೆ ಏನು ಕತ್ತಲೆ ಅಂತ ಹೆದರ್ಕೊಂಡ್ಬಿಟ್ರೆ, ಏನು ಸೂರ್ಯ ಮುಳುಗದ ಮೇಲೆ ಕತ್ಲು ಬಂದೇ ಬರುತ್ತೆ. ಸೊ ಕತ್ಲೆನೇ ಇದೆ ಅಂತ ಹೇಳ್ಕೊಂಡು ಸೂರ್ಯ ಏನಾದ್ರೂ ಬೆಳಕು ಕೊಡೋದು ನಿಲ್ಲಿಸ್ತಾನ ಅಂತ ಹೇಳುವಂತಹ ಒಂದು ಅರ್ಥ ಆಗಿದೆ. ಕತ್ತಲೆಯ ಹೆದರಿಕೆಯಿಂದ ಸೂರ್ಯ ಸುಮ್ಮನೆ ಕೂರ್ತಾನ? ಇಲ್ಲ, ಮತ್ತೆ ಪುನಃ ಅವನು ಮಾರನೆಯ ದಿನ ಬಂದ್ಬಿಟ್ಟು ನಮಗೆ ಬೆಳಕನ್ನ ಕೊಡ್ತಾನೆ ಅನ್ನುವಂತ ಅಂದ್ರೆ ಇಲ್ಲಿ ಅರ್ಥ ಸಾದೃಶ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವವು ಉಪಮೇಯ ಮತ್ತು ಉಪಮಾನ ಎರಡರಲ್ಲೂ ಇದೆ. ಸೊ ಇಲ್ಲಿ ಉಪಮೇಯ, ಹಾಗಾದ್ರೆ ಇದ್ರಲ್ಲಿ ಯಾವ್ದು ಉಪಮೇಯ ಬರುತ್ತೆ ಅಂತ ನಾವು ನೋಡಿದ್ರೆ, ಇಲ್ಲಿ ಕವಿ ಅಂದ್ರೆ ನಿಂದಿಸುತ್ತಾರೆ ಎನ್ನುವಂತ ಭಯದಿಂದ ಕವಿ ಬರಿದೇ ಇರುವಂತದ್ದು ಉಪಮೇಯ ಆಗತ್ತೆ. ನೆಕ್ಸ್ಟ್ ಉಪಮಾನ ಅಂತ ಹೇಳಿದ್ರೆ ಸೂರ್ಯ ಬೆಳಕನ್ನ ನೀಡುವಂತದ್ದು ಉಪಮಾನ ಆಗತ್ತೆ. ಸೊ ಇದೆರಡು ಉಪಮಾನ ಮತ್ತು ಉಪಮೇಯಗಳು ಬಿಂಬ ಪ್ರತಿಬಿಂಬದಂತೆ ಸಾದೃಶ್ಯವನ್ನ ಹೊಂದಿರೋದ್ರಿಂದ ಸೊ ಇದು ದೃಷ್ಟಾಂತ ಅಲಂಕಾರ ಆಗತ್ತೆ. ಸೊ ನೀವ್ ಹೇಳುವಂತ ಸಮಯದಲ್ಲಿ ಆ ರೀತಿಯಾಗಿ ಕನ್ಕ್ಲೂಷನ್ ಅನ್ನ ಕೊಡ್ಬೇಕಾಗತ್ತೆ. ಸೊ ಆ ರೀತಿ ಕೇಳಲ್ಲ, ಆದ್ರೆ ಉದಾಹರಣೆಯ ಥ್ರೂ ನೀವೇನ್ ಮಾಡ್ಬೇಕಾಗತ್ತೆ, ಉದಾಹರಣೆಯನ್ನ ನೋಡ್ಕೊಳ್ಳಿ. ಉಪಮಾಲಂಕಾರದಲ್ಲಿ ಹೋಲಿಕೆಯನ್ನ ನೀಡ್ತೀವಿ, ರೂಪಕಾಲಂಕಾರದಲ್ಲಿ ಹೋಲಿಕೆ ಇರೋದಿಲ್ಲ, ಆ ವಸ್ತುನೇ ಈ ವಸ್ತು ಅಂತ ಹೇಳ್ಕೊಂಡು ನಾವು ಕನ್ಸಿಡರ್ ಮಾಡ್ತೀವಿ. ಆ ವಾಕ್ಯವನ್ನ ನೀಟಾಗಿ ಓದ್ಕೊಳ್ಳಿ. ಅದಾದ ನಂತರದಲ್ಲಿ ದೃಷ್ಟಾಂತ ಅಲಂಕಾರಕ್ಕೆ ಬನ್ನಿ. ದೃಷ್ಟಾಂತ ಅಲಂಕಾರದಲ್ಲಿ ಎರಡು ವಾಕ್ಯ ಇರತ್ತೆ, ಎರಡು ವಾಕ್ಯ ನೀವು ನೋಡ್ಕೋಬೇಕು. ಎರಡು ವಾಕ್ಯ ಕೊಟ್ಟಿರ್ತಾರೆ ಅವರು, ಆ ಎರಡು ವಾಕ್ಯ ಬಿಂಬ ಪ್ರತಿಬಿಂಬದಂತೆ, ಅದರ ಅರ್ಥ ಸಾದೃಶ್ಯ ಬಿಂಬ ಪ್ರತಿಬಿಂಬದಂತೆ ಇದೆ ಅಂತ ಹೇಳಿದ್ರೆ ಸೊ ಅದು ದೃಷ್ಟಾಂತ ಅಲಂಕಾರ ಆಗತ್ತೆ. ಸೊ ಇಲ್ಲಿಗೆ ನೀವು ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಂಡು ಭಾವಿಸ್ತೀನಿ. ನೆಕ್ಸ್ಟ್ ಅಲಂಕಾರವನ್ನ ನೋಡೋಣ. ಓಕೆ, ಉತ್ಪ್ರೇಕ್ಷಕ ಅಲಂಕಾರ ಅಂತ ಹೇಳ್ಕೊಂಡು, ಈ ಉತ್ಪ್ರೇಕ್ಷಕ ಅಲಂಕಾರ ಅಂತ ಹೇಳಿದ್ರೆ ಉಪಮೇಯವಾದ ವಸ್ತುವನ್ನು ಅಥವಾ ಸನ್ನಿವೇಶವನ್ನು ಉಪಮಾನವಾದ ವಸ್ತು ಅಥವಾ ಸನ್ನಿವೇಶವನ್ನಾಗಿ ಕಲ್ಪಿಸುವುದನ್ನೇ ನಾವೇನಂತ ಕರಿತೀವಿ, ಉತ್ಪ್ರೇಕ್ಷಕ ಅಲಂಕಾರ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂದ್ರೆ ಯಾವ್ದೋ ಒಂದು ವಸ್ತು ಇದೆ, ಸೊ ಆ ಒಂದು ವಸ್ತುವನ್ನ ನಾವು ಇನ್ನೊಂದು ವಸ್ತುವಿನ ಜೊತೆಗೆ ಆ ವಸ್ತು
ವಸ್ತುವಿನ ಆ ಸನ್ನಿವೇಶಕ್ಕೆ ಅದೇ ಅಂತ ಹೇಳ್ಬಿಟ್ಟು ಭಾವಿಸ್ಬಿಟ್ಟು ಒಂದು ರೀತಿ ಕವಿ ಕಲ್ಪಿತವಾಗಿ ನಾವು ವರ್ಣಿಸೋದು ಇರತ್ತಲ್ವಾ. ಸೊ ಅದೇ ಏನಾಗತ್ತೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷಕ ಅಲಂಕಾರ. ಅಂದ್ರೆ ಸ್ವಲ್ಪ ಇಲ್ಲಿ ಜಾಸ್ತಿನೇ ನಾವು ಅದಕ್ಕೆ ವರ್ಣನೆಯನ್ನ ನೀಡ್ತೀವಿ, ಆ ಸನ್ನಿವೇಶಕ್ಕೆ ಜಾಸ್ತಿನೇ ನಾವು ಒತ್ತನ್ನ ನೀಡ್ತೀವಿ. ಉಪಮೇಯವಾದಂತ ಒಂದು ವಸ್ತುವಿಗೆ ಉಪಮಾನವಾದಂತ ವಸ್ತುವನ್ನ ಸನ್ನಿವೇಶವನ್ನ ಸ್ವಲ್ಪ ಅತಿಯಾಗಿನೇ ಇದು ಕವಿ ಕಲ್ಪಿತವಾಗಿರುವಂತದ್ದು. ಸ್ವಲ್ಪ ಅತಿಯಾಗಿನೇ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಉದಾಹರಣೆ ಅದಕ್ಕೆ ನಾವು ಒತ್ತನ್ನ ನೀಡ್ತೀವಿ ಅಂತ ಹೇಳುವಂತದ್ದಾಗಿದೆ. ಸೊ ಒಂದು ಉದಾಹರಣೆ ಸಹಿತ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡೋಣ. ಸೊ ನಿಮಗೆ ಅವಾಗ ಈಸಿಯಲ್ಲಿ ಅದು ಅರ್ಥ ಆಗತ್ತೆ. ನೋಡಿ ಹೇಗೆ, ರಕ್ತದ ಸಮುದ್ರಕ್ಕೆ ರಕ್ತದ ಸಮುದ್ರಕ್ಕೆ ಸೇತುವೆ ಕಟ್ಟಲು ಈ ರೀತಿ ಚಿಕ್ಕ ಚಿಕ್ಕ ಬೆಟ್ಟಗಳನ್ನು ಹೊಸದಾಗಿ ಹೂಡಿರುವರೋ ಎನ್ನುವಂತೆ ಸತ್ತು ಬಿದ್ದ ಆನೆಗಳ ಗುಂಪು, ಆನೆಗಳ ಹಿಂಡು ಕಾಣುತ್ತಿದೆ. ಅಂದ್ರೆ ಇಲ್ಲಿ ಏನು ರಕ್ತ ಸಮುದ್ರ ಅಂದ್ರೆ ಇಲ್ಲಿ ಯುದ್ಧದ ಒಂದು ವರ್ಣನೆ ಆಗ್ತಾ ಇದೆ. ಸೊ ಇಲ್ಲಿ ಒಂದು ಯುದ್ಧ ವರ್ಣನೆ ಆಗ್ತಾ ಇದೆ. ಓಕೆನಾ, ಈ ಒಂದು ಯುದ್ಧದ ವರ್ಣನೆಯಲ್ಲಿ ಈ ಯುದ್ಧದ ವರ್ಣನೆ ಅಂದ್ರೆ ಇಲ್ಲಿ ಸಮುದ್ರವನ್ನ ಇಲ್ಲಿ ರಕ್ತಕ್ಕೆ ಹೋಲಿಸಿದ್ದಾರೆ, ಈ ಸಮುದ್ರವನ್ನ ರಕ್ತಕ್ಕೆ ಹೋಲಿಸ್ತಿದ್ದಾರೆ. ಸೊ ಇಲ್ಲಿ ಆ ಒಂದು ರಕ್ತಕ್ಕೆ ಸೇತುವೆಯನ್ನ ಕಟ್ಟಿದ ಹಾಗೆ ಏನು ಆನೆಗಳ ಹಿಂಡು ಬಿದ್ದಿದೆ ಅಂದ್ರೆ ಸತ್ತೋಗಿದೆ, ಆನೆಗಳ ಹಿಂಡು ಸತ್ತಿದೆ ಅಂತ ಹೇಳಿದ್ರೆ ಆ ಆನೆಗಳನ್ನ ಬೆಟ್ಟಗಳಾಗಿ ಕಲ್ಪಿಸಿದ್ದಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಅತಿಶಯೋಕ್ತಿ ಆಗಿರ್ಬೋದು, ಎಕ್ಸಾಜರೇಷನ್ ಅಂತ ನಾವ್ ಏನಂತ ಹೇಳ್ತೀವಲ್ವಾ. ಸೊ ಉತ್ಪ್ರೇಕ್ಷೆ ಅನ್ನೋದು ಜಾಸ್ತಿ ಇರತ್ತೆ. ಇದು ಯಾವತ್ತು ಕವಿ ಕಲ್ಪಿತ ಆಗಿರುತ್ತೆ. ಅಂದ್ರೆ ಆ ಒಂದು ಸನ್ನಿವೇಶವನ್ನ ಅಷ್ಟು ಭಯಂಕರವಾಗಿದೆ ಅನ್ನುವಂತ ರೀತಿಯಲ್ಲಿ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಆ ಒಂದು ಬೀಭತ್ಸ ಆಗಿರ್ಬೋದು, ಭಯಂಕರತೆ ಆಗಿರ್ಬೋದು, ಅವುಗಳನ್ನ ಕಣ್ಣಿಗೆ ಕಟ್ಟುವಂತಹ ರೀತಿಯಲ್ಲಿ ಸ್ವಲ್ಪ ಜಾಸ್ತಿನೇ ಅದಕ್ಕೆ ಉತ್ಪ್ರೇಕ್ಷತೆಯನ್ನ ಅಥವಾ ಜಾಸ್ತಿನೇ ಆ ಸನ್ನಿವೇಶವನ್ನ ಹೇಳುವಂತಹ ಒಂದು ಸಮಯದಲ್ಲಿ ಇದನ್ನ ತಿಳಿಸ್ತಾರೆ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಏನಿಲ್ಲ, ಉದಾಹರಣೆಯಲ್ಲಿ ಬಹಳಷ್ಟು ಉತ್ಪ್ರೇಕ್ಷತೆಯಿಂದ ಕೂಡಿರುವಂತ ಉದಾಹರಣೆಗಳು ಏನಾದ್ರು ಇದ್ರೆ ಅದು ಉತ್ಪ್ರೇಕ್ಷಕ ಅಲಂಕಾರ ಅಂತ ಆಗತ್ತೆ. ಸಾಮಾನ್ಯವಾಗಿ ಇದನ್ನ ಯುದ್ಧವನ್ನ ವರ್ಣಿಸುವಂತ ಸಮಯದಲ್ಲಿ ಅಥವಾ ಹೇಳುವಂತ ಸಮಯದಲ್ಲಿ ಅಥವಾ ಒಬ್ಬ ಯುದ್ಧವನ್ನ ಮಾಡುವಂತ ವೀರನ ಒಂದು ಶೌರ್ಯವನ್ನ ಹೊಗಳುವಂತ ಸಮಯದಲ್ಲಿ ಸಾಮಾನ್ಯವಾಗಿ ಈ ಉತ್ಪ್ರೇಕ್ಷಕ ಅಲಂಕಾರ ಅನ್ನೋದು ಆ ಉದಾಹರಣೆಗಳು ಬಂದಿರತ್ತೆ. ಸೊ ಗಮನವನ್ನ ಇಟ್ಕೊಳ್ಳಿ, ಗಮನ ಇಟ್ಕೊಂಡ್ಬಿಟ್ಟು ಉತ್ತರವನ್ನ ಶೇಡ್ ಮಾಡಿ. ಓಕೆನಾ. ನೆಕ್ಸ್ಟ್ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಹೇಳ್ಕೊಂಡು, ಅರ್ಥಾಂತರನ್ಯಾಸ ಅಂತ ಹೇಳಿದ್ರೆ ಒಂದು ವಿಶೇಷವಾದ ವಾಕ್ಯ, ಒಂದು ವಿಶೇಷವಾದ ಅಥವಾ ಒಂದು ಮೇನ್ ವಾಕ್ಯ ಅನ್ನೋದಿರತ್ತೆ. ಸೊ ಒಂದು ವಿಶೇಷವಾದಂತ ಒಂದು ವಾಕ್ಯವನ್ನ ಲೋಕ ಪ್ರಸಿದ್ಧವಾದಂತ ಒಂದು ಸಾಮಾನ್ಯ ವಾಕ್ಯ, ಒಂದು ಗಾದೆ ಆಗಿರಬಹುದು, ನೀತಿ ಮಾತಾಗಿರಬಹುದು, ಇವುಗಳ ಜೊತೆಗೆ ಅಂದ್ರೆ ಸಮರ್ಥಿಸುವುದೇ ಅಂದ್ರೆ ಸಾಮಾನ್ಯ ವಾಕ್ಯದ ಜೊತೆಗೆ ಅಥವಾ ಗಾದೆ ಮಾತಿನ ಜೊತೆಗೆ ಅಥವಾ ನೀತಿ ವಾಕ್ಯದ ಜೊತೆಗೆ ಸಮರ್ಥಿಸುವಂತದ್ದೇ ಅರ್ಥಾಂತರನ್ಯಾಸ ಅಲಂಕಾರ ಅಂತ ಹೇಳ್ಕೊಂಡು ಕರಿತೀವಿ. ಓಕೆನಾ. ಒಂದು ಎಕ್ಸಾಂಪಲ್ ಅನ್ನ ಕೊಡೋಣ. ಅವನು ಉಂಡ ಮನೆಗೆ ಕೇಡು ಬಗೆದ, ಅವನು ಉಂಡ ಮನೆಗೆ ಕೇಡು ಬಗೆದ, ಕೃತಜ್ಞರು ಏನನ್ನೂ ಮಾಡಲಾರರು, ಕೃತಜ್ಞರು ಏನನ್ನೂ ಮಾಡಲಾರರು ಅಂತ ಹೇಳ್ಕೊಂಡು. ಅಂದ್ರೆ ಇಲ್ಲಿ ಮೇನ್ ಆಗಿ ವಿಶೇಷ ವಾಕ್ಯ ಯಾವುದು, ಆ ವ್ಯಕ್ತಿ ಉಂಡ ಮನೆಗೆ ದ್ರೋಹ ಬಗಿತಾನೆ ಅಂದ್ರೆ ಅವ್ರಿಗೆ ಮೋಸವನ್ನ ಮಾಡ್ದ, ಯಾರು ಉಪಕಾರ ಮಾಡಿರ್ತಾರೆ ಅವರಿಗೆ ಮೋಸ ಮಾಡ್ದ ಎನ್ನುವಂಥದ್ದು ವಿಶೇಷ ವಾಕ್ಯ ಆಗತ್ತೆ. ಅದಕ್ಕೆ ಅಧೀನ ವಾಕ್ಯ ಅಥವಾ ಏನು ಒಂದು ಸಾಮಾನ್ಯ ವಾಕ್ಯ ಅಂತ ಹೇಳ್ಕೊಂಡು ಬಂದ್ರೆ ಅಂದ್ರೆ ಕೃತಜ್ಞರು ಏನನ್ನೂ ಮಾಡೋದಿಲ್ಲ, ಅದು ಲೋಕಾರೂಢಿ, ಅದು ಯೂನಿವರ್ಸಲ್ ಅಂದ್ರೆ ಲೋಕಾರೂಢಿ ಒಂದು ವಾಕ್ಯ ಅಂತ ಬರುತ್ತಲ್ಲ. ಸೊ ಅದು ಒಂದು ವಿಶೇಷ ವಾಕ್ಯಕ್ಕೆ ಯಾವುದೇ ಒಂದು ಗಾದೆ ಇರಬಹುದು, ನೀತಿ ವಾಕ್ಯ ಆಗಿರಬಹುದು ಅಥವಾ ಸಾಮಾನ್ಯ ವಾಕ್ಯ ಆಗಿರಬಹುದು, ಲೋಕಾರೂಢಿ ಆಗಿರಬಹುದು, ಇದೇನಾದ್ರೂ ಸೇರ್ಕೊಂಡಿದ್ರೆ ಸೊ ಅಂಥ ಒಂದು ಅಲಂಕಾರ ಯಾವ್ದಾಗಿರತ್ತೆ, ಅರ್ಥಾಂತರನ್ಯಾಸ ಅಲಂಕಾರ ಆಗಿರತ್ತೆ. ಓಕೆನಾ. ಗುಣಿಗಳ ಗೆಳೆತನದಿಂದ ಅಲ್ಪನಿಗೂ ಅಧಿಕ್ಯ ಬರುವುದು ಅಂದ್ರೆ ಒಂದು ಉತ್ತಮವಾದಂತ ಒಂದು ವ್ಯಕ್ತಿತ್ವವನ್ನ ಹೊಂದಿರುವಂತಹ ಒಂದು ವ್ಯಕ್ತಿಗೆ, ಉತ್ತಮವಾದಂತ ವ್ಯಕ್ತಿತ್ವವನ್ನು ಹೊಂದಿರುವಂತ ವ್ಯಕ್ತಿಯ ಜೊತೆಗೆ ನಾವಿದ್ರೂ ಸಹ ನಮ್ಮನ್ನ ಅಷ್ಟೇ ರೆಸ್ಪೆಕ್ಟ್ ಆಗಿ ಏನು ಈ ಸಮಾಜ ನೋಡತ್ತೆ ಅಲ್ವಾ. ಕೆಟ್ಟವರ ಸಂಘದ ಜೊತೆಗಿದ್ದಾಗ ನಾವು ಎಷ್ಟೇ ಒಳ್ಳೆಯವರಿದ್ರು ನಮ್ಮನ್ನ ನೋಡುವಂತಹ ದೃಷ್ಟಿ ಏನಾಗಿರತ್ತೆ, ಸ್ವಲ್ಪ ಬೇರೆ ಇರತ್ತೆ. ನಾವು ಕೆಟ್ಟವರೇ ಅನ್ನುವಂತ ರೀತಿಯಲ್ಲಿ ನೋಡ್ತಾರೆ. ಅದೇ ಉತ್ತಮರ ಅಥವಾ ಸಜ್ಜನರ ಜೊತೆಗೆ ನಾವೇನಾದ್ರೂ ಅಂತ ಸಮಯದಲ್ಲಿ ಸೊ ಆ ಒಂದು ಸಮಾಜದ ದೃಷ್ಟಿ ಯಾವ ರೀತಿ ಇರತ್ತೆ, ಸೊ ನಾವು ಒಳ್ಳೆಯವರು ಅಂತ ಹೇಳ್ಕೊಂಡು ನಮ್ಮನ್ನು ಸಹ ಒಳ್ಳೆಯವರ ರೀತಿಯಲ್ಲಿ ಅವರು ನೋಡ್ತಾರೆ ಎನ್ನುವಂಥದ್ದು. ಅಂದ್ರೆ ಇಲ್ಲಿ ಹೂವಿನಿಂದ ನಾರು ಸ್ವರ್ಗ ಸೇರುವುದಿಲ್ಲವೇ, ಅಂದ್ರೆ
ಬರೀ ನಾವು ಹೂವನ್ನ ಇಡ್ತೀವ? ಇಲ್ಲ, ಹೂವಿನ ಜೊತೆಗೆ ಆ ಒಂದು ತೊಟ್ಟು ಅಂದ್ರೆ ಹೂವಿನ ತೊಟ್ಟನ್ನ ಸಹ ನಾವು ಇಡ್ತೀವಿ, ಹೂವಿನ ಒಂದು ನಾರನ್ನ ಸಹ ಇಡ್ತೀವಿ. ಸೊ ಆ ನಾರು ಸಹ ಏನು ಅಂತ ಹೇಳಿದ್ರೆ ಸ್ವರ್ಗವನ್ನ ಸೇರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅಲ್ವಾ. ಸೊ ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ತು ಅಂತ ಹೇಳ್ಕೊಂಡು, ಸೊ ಉತ್ತಮರ ಒಂದು ಸಜ್ಜನರ ಒಂದು ಸಂಘವನ್ನ ಮಾಡಿದಾಗ ಹೇಗೆ ನಮಗೆ ಒಳ್ಳೆಯದಾದಂತಹ ಒಂದು ಮಾತುಗಳು ಬರುತ್ತೋ, ಆ ಒಂದು ಗೌರವ ಸಿಗತ್ತೋ, ಅದೇ ರೀತಿ ಅಂತ ಇಲ್ಲಿ ಗುಣಿಗಳ ಒಂದು ಗೆಳೆತನದಿಂದ ಅಲ್ಪನಿಗೂ ಅದಕ್ಕೆ ಬರುವುದು ವಿಶೇಷ ವಾಕ್ಯ. ಆ ವಿಶೇಷ ವಾಕ್ಯಕ್ಕೆ ವಿಶೇಷ ವಾಕ್ಯ ಅದು ಉಪಮೇಯ. ಉಪಮಾನ ಅಂತ ಹೇಳಿದ್ರೆ ಹೂವಿನಿಂದ ನಾರು ಸ್ವರ್ಗ ಸೇರುವುದು ಒಂದು ಉಪಮಾನ ಆಗತ್ತೆ. ಓಕೆನಾ, ಸರಿನಾ? ಇದು ಸಾಮಾನ್ಯ ವಾಕ್ಯ. ಇನ್ನು ನೆಕ್ಸ್ಟ್ ನೋಡಿ, ಇನ್ನೊಂದು ಅಲಂಕಾರ ಶ್ಲೇಷಾಲಂಕಾರ ಅಂತ ಹೇಳ್ಕೊಂಡು ಬರುತ್ತೆ. ಸೊ ಈ ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಏನು? ಈ ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಒಂದು ಶಬ್ದದಲ್ಲಿ ನಾನಾ ರೀತಿಯ ಅರ್ಥವ ಬಂದ್ರೆ, ಒಂದು ಶಬ್ದದಲ್ಲಿ ನಾನಾ ರೀತಿಯ ಅರ್ಥವನ್ನ ಬಂದ್ರೆ ಅದನ್ನ ಶ್ಲೇಷಾಲಂಕಾರ ಅಂತ ಹೇಳ್ಕೊಂಡು ಕರಿತೀವಿ. ಈ ಶ್ಲೇಷಾಲಂಕಾರ ಅಂತ ಹೇಳಿದ್ರೆ ಅಂದ್ರೆ ಒಂದೇ ಅರ್ಥ ಬಂದಿರತ್ತೆ, ಆ ಒಂದು ವಾಕ್ಯದಲ್ಲಿ ಒಂದೇ ಅರ್ಥ ಬಂದಿರತ್ತೆ. ಆದ್ರೆ ಉಪಮೇಯ ಮತ್ತು ಉಪಮಾನ ಎರಡರ ಅರ್ಥನೂ ಸಹ ಆ ಒಂದೇ ಅರ್ಥ ಆಗಿದ್ರು ಅದು ಎರಡರದು ಸಹ ಅರ್ಥಗಳು ಏನಾಗಿರುತ್ತೆ, ಬೇರೆ ಆಗಿರತ್ತೆ. ಒಂದೇ ಪದ, ಆ ಒಂದು ಪದ ಬಂದಿದ್ರು, ಒಂದು ಅರ್ಥ ಕೊಟ್ಟಿದ್ರು ಸಹ ಉಪಮೇಯ ಮತ್ತು ಉಪಮಾನಗಳನ್ನ ಹೇಳುವಂತ ಸಮಯದಲ್ಲಿ, ಅಲಂಕಾರವನ್ನ ಸೂಚಿಸುವಂತ ಸಮಯದಲ್ಲಿ ಅವೆರಡೂ ಏನಾಗಿರತ್ತೆ ಅಂತ ಹೇಳಿದ್ರೆ ಬೇರೆ ಬೇರೆ ಆಗಿರತ್ತೆ. ಸೊ ಇದೇ ಏನು ಅಂತ ಹೇಳಿದ್ರೆ ಶ್ಲೇಷಾಲಂಕಾರ ಅಂತ ಹೇಳ್ಕೊಂಡು ಹೇಳ್ತೀವಿ. ಐ ಥಿಂಕ್ ನಿಮಗೆ ಇಲ್ಲಿ ಏನು ಅಂತ ಹೇಳಿದ್ರೆ ಶ್ಲೇಷಾಲಂಕಾರ ಅಂತ ಹೇಳಿದ್ದು ಕ್ಲಿಯರ್ ಆಯ್ತು. ಆದ್ರೂ ಸಹ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಕುರುಕುಲಾರ್ಕನು, ಓಕೆ, ಕುರುಕುಲಾರ್ಕನು ಅರ್ಕನು ಏನು? ಕುರುಕುಲಾರ್ಕನು ಅರ್ಕನು ಅಸ್ತಂಗತನಾದನು. ಕುರುಕುಲಾರ್ಕನು ಅರ್ಕನು ಅಸ್ತಂಗತನಾದನು. ಇಲ್ಲಿ ಅರ್ಕ ಅಂತ ಹೇಳಿದ್ರೆ ಸೂರ್ಯ ಅಂತ, ಓಕೆನಾ. ಕುರುಕುಲಾರ್ಕ ಅಂತ ಹೇಳಿದ್ರೆ ಕುರುವಂಶದ ಒಂದು ಸೂರ್ಯ ಅಂತ ಹೇಳಿದ್ರೆ ಏನು? ಕುರುವಂಶದ ಒಂದು ಪ್ರತಿನಿಧಿ ಯಾರಾಗಿರ್ತಾನೆ? ದುರ್ಯೋಧನ. ಸೊ ಈ ದುರ್ಯೋಧನ ಏನು ಕೊನೆಯಲ್ಲಿ ಏನು ದುರ್ಯೋಧನ ಏನು ಸತ್ತು ಹೋದ ಅಂತ ಹೇಳುವಂತ ಸಮಯದಲ್ಲಿ, ಅಥವಾ ಕುರುವಂಶದಲ್ಲಿ ಅವನ ಅವನತಿ ಆಯ್ತು ಅನ್ನುವಂತ ಸಮಯದಲ್ಲಿ ಹೇಳುವಂತ ಒಂದು ಕುರುಕುಲಾರ್ಕ ಅಂದ್ರೆ ಕುರುವಂಶದ ಸೂರ್ಯನಂತಿರುವ ಯಾರು? ದುರ್ಯೋಧನ ಉಪಮೇಯ ಆಗತ್ತೆ. ನೆಕ್ಸ್ಟ್ ಅರ್ಕನು, ಅರ್ಕ ಅಂದ್ರೆ ಇಲ್ಲಿ ಸೂರ್ಯ, ಅರ್ಕ ಉಪಮಾನ ಸೂರ್ಯ. ಅಸ್ತಂಗತನಾದನು, ಅವನು ಅಲ್ಲಿ ಏನು ಮುಳುಗಿದ್ರು. ಅಂದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ ಮುಳುಗದು ಅಂತ ಹೇಳಿದ್ರೆ ಇಲ್ಲಿ ಅವನು ಅವನತಿ ಆಯ್ತು ಅಂದ್ರೆ ದುರ್ಯೋಧನ ಅನ್ನೋದು, ಆ ದುರ್ಯೋಧನ ಏನು ಸತ್ತು ಹೋಗ್ತಾನೆ. ಹಾಗೆಯೇ ಹೇಗೆ ಸತ್ತು ಹೋಗುತ್ತಾನೆ ಅದೇ ರೀತಿ ಆ ಸಮಯದಲ್ಲಿ ಸೂರ್ಯನು ಸಹ ಮುಳುಗಿರ್ತಾನೆ. ಇಲ್ಲಿ ಕುರುಕುಲಾರ್ಕನು ಅನ್ನುವಂಥದ್ದೇ ಬೇರೆ ಅರ್ಥ, ಆ ಒಂದು ಕುರುವಂಶದ ಸೂರ್ಯ. ಇಲ್ಲಿ ಏನು ನಮಗೆ ಏನು ಬೆಳಕನ್ನ ನೀಡುವಂತಹ ಸೂರ್ಯ. ಇದೆರಡು ಅರ್ಕ ಎನ್ನುವಂಥದ್ದು ಒಂದೇ ಪದ ಆಗಿದ್ರು ಸಹ ಇವೆರಡೂ ಏನಾಗಿದೆ ಅಂತ ಹೇಳಿದ್ರೆ ಆ ವಾಕ್ಯದಲ್ಲಿ ಉಪಮೇಯದಲ್ಲಿ ಬೇರೆ ಬೇರೆ ಅರ್ಥವನ್ನ ಕೊಡುವಂಥದ್ದು, ನಾನಾ ಅರ್ಥವನ್ನ ಕೊಡುವುದು. ಒಂದೇ ಪದ ನಾನಾ ಅರ್ಥವನ್ನ ಕೊಟ್ರೆ ಅದನ್ನ ಏನಂತ ಕರಿತೀವಿ? ಶ್ಲೇಷಾಲಂಕಾರ ಅಂತ ಕರಿತೀವಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಒಂದು ಸಾಲಿನಲ್ಲಿ ಏನಾದ್ರೂ ರಿಪೀಟ್ ಆಗಿ ಒಂದೇ ಪದ ಬಂದಿದ್ರೆ ಸೊ ನೀವ್ ಅದನ್ನ ಶ್ಲೇಷಾಲಂಕಾರ ಅಂತ ಕನ್ಸಿಡರ್ ಮಾಡಿ, ಓಕೆನಾ. ಒಂದೇ ಪದ, ಒಂದು ಅರ್ಥವನ್ನ ಕೊಡುವಂತ ಪದ 2-3 ಸಲ ಅಥವಾ 2 ಸಲ ಏನಾದ್ರೂ ರಿಪೀಟ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಶ್ಲೇಷಾಲಂಕಾರ ಅಂತ ಹೇಳ್ಕೊಂಡು ನೀವು ಇಟ್ಕೊಳ್ಳಿ. ಸೊ ಅದು ಒಂದು ಸಣ್ಣ ಟ್ರಿಕ್ ಅಷ್ಟೇ, ಓಕೆನಾ. ಐ ಹೋಪ್ ನನ್ನ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಹೇಳ್ಕೊಂಡು ಭಾವಿಸ್ತೀನಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ಕೊಂತ ಮುಂದಿನ ಒಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.